ಪತ್ರಿಕಾಗೋಷ್ಠಿಯ ಕರೆದಿರ್ತಕ್ಕಂಥ ಉದ್ದೇಶ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ತಾಲೂಕು ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ಸಂಘಟನೆಯ ಮುಖಂಡರೇ ಮತ್ತು ನಗರಸಭೆಯ ಸದಸ್ಯರಾದ ಹಿರಿಯರವರೇ ಎಲ್ಲ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು, ಏನು ಈ ದಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮಾಜಿ ಉಪಪ್ರಧಾನಮಂತ್ರಿ ಆಗಿರತಕ್ಕಂಥ ಡಾಕ್ಟರ್ ಬಾಬು ಜಗಜೀವನರಾಮ್ರವರ 118ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ 60 ವರ್ಷಗಳಲ್ಲಿ ಇಡೀ ಒಂದು ಭಾರತವನ್ನೇ, ಹೊಸ ಭಾರತವನ್ನು ಸೃಷ್ಟಿ ಮಾಡತಕ್ಕಂಥದ್ದು ನಮ್ಮ ಕಣ್ಣ ಮುಂದೆ ಇರ್ತಕ್ಕಂಥದ್ದು. ಈ ಹಿಂದೆ ಮನುಧರ್ಮಶಾಸ್ತ್ರ ಇರ್ತಕ್ಕ ಸಂದರ್ಭದಲ್ಲಿ ನಾವು ಊರೊಳಗೆ ಬರಬೇಕಾದ್ರೆ ನಮ್ಮ ಒಂದು ಕತ್ತಿಗೆ ಗಂಟೆನ ಕಟ್ಕೊಂಡು ಬರ್ಬೇಕಾಗಿತ್ತು, ಒಂದು ಮಡಿಕೆಯನ್ನು ಕಟ್ಕೊಂಡು ಬರ್ಬೇಕಾಗಿತ್ತು. ನಾವು ನಡಿಬೇಕಾದ್ರೆ ನಮ್ಮ ಹಿಂದುಗಡೆ ಒಂದು ಪರಿಚಯನ್ನ ಕಟ್ಕೊಂಡು ಬರ್ಬೇಕಾಗಿತ್ತು. ನಾವೇನಾದರೂ ಓದಿದ್ರೆ ನಮ್ಮ ನಾಲಿಗೆಯನ್ನ ಕಟ್ ಮಾಡ್ತಕ್ಕಂಥದ್ದು, ಕೇಳಿದ್ರೆ ನಮ್ಮ ಕಿವಿಯಲ್ಲಿ ಕರಗದ ಸೀಸವನ್ನ ಹಾಕಿ ನಮಗೆ ಚಿತ್ರಿಸಿಕೊಡ್ತಾ ಇರ್ತಕ್ಕಂಥ ಸಂದರ್ಭಗಳನ್ನು ನಾವೆಲ್ಲ ಓದಿದ್ವಿ. ಆ ಒಂದು ವ್ಯವಸ್ಥೆಯನ್ನ ದೊಡ್ಡ ಒಂದು ಈ ದೇಶಕ್ಕೆ ಕೊಡುಗೆಯನ್ನ ಕೊಟ್ಟು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ಸಂದೇಶವನ್ನು ಮಾಡ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ನಮ್ಮ ತಾಲೂಕಿನಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಸುಮಾರು ಒಂದು 30 ವರ್ಷಗಳಿಂದ ನಾವು ಅಂಬೇಡ್ಕರ್ ಭವನ ಬೇಕಂತ ಹೇಳ್ಬಿಟ್ಟು ನಾವೇನೋ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಜಾಗವನ್ನು ಕೊಟ್ಟು ನಿಗದಿ ಮಾಡಿ ಅವತ್ತಿನ ದಿನನೇ ಶಾಸಕರು ಮತ್ತೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಸಹ ಬಂದು ನಮಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಭವನವನ್ನು ಬುದ್ಧಿ ಪೂಜೆ ಮಾಡುವ ಮುಖಾಂತರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಹಾಗಾಗಿ ಇಡೀ ತಾಲೂಕಿನಾದ್ಯಂತ ಎಲ್ಲಾ ಜಾತಿಯ ಬುದ್ಧಿವಂತರು ಮತ್ತು ಎಲ್ಲಾ ಜಾತಿಯ ಬಡವರು ಸಹ ಅಂಬೇಡ್ಕರ್ ಅನುಯಾಯಿಗಳು, ಅವರ ಬುದ್ಧಿಜೀವಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಕೆಲಸ ತಿಳಿಸ್ತಾ ಇದ್ವಿ. ಸಾವಿರಾರು ಜನ ಬಂದು ಈ ಒಂದು ಜಯಂತಿಯನ್ನ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಭವನವನ್ನು ಉದ್ಘಾಟನೆ ಮಾಡತಕ್ಕಂಥ ಒಂದು ಸಂತೋಷದ ಒಂದು ಇದನ್ನು ನಾವೆಲ್ಲ ಜನರಿಗೆ ಮುಗಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ತಾಲೂಕು ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ಸುದ್ದಿಗೋಷ್ಠಿ ಕರೆದಿರೋದು ನಮಗೆ ತುಂಬಾ ಖುಷಿ. ಯಾಕಂದರೆ 30 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಬೇಕಂತೇಳಿ ಉಪವಾಸ ಸತ್ಯಾಗ್ರಹಗಳು ಮಾಡಿ ಇವತ್ತು ನಗರದಲ್ಲಿ ಹೃದಯ ಭಾಗದಲ್ಲಿ ಬೇಕು ಅಂತೇಳಿ ನಮ್ಮ ಒತ್ತಾಯ ಇತ್ತು. ಈಗಾಗಲೇ ಇನ್ನು 30 ವರ್ಷದ ಹಿಂದೆ ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ರು, ಅದು ನಮ್ಗೆ ಯಾವುದೇ ರೀತಿ ಅನುಕೂಲ ಆಗಲಿಲ್ಲ. ಅವತ್ತೇ ನಾವು ಅದನ್ನು ಚಿಕ್ಕ ಭವನ ಹಾಕಿದ್ರು ಅದು ನಮಗೆ ದೊಡ್ಡ ಭವನ ಬೇಕಂದ್ರೆ ನಮ್ಮ ಒತ್ತಾಯ ಅವತ್ತಿಂದಲೂ ನಮ್ಮ ಒತ್ತಾಯ ಇತ್ತು. ಅದಕ್ಕೆ ಇವತ್ತು ಖುಷಿ ವಿಚಾರ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ವಿಚಾರಣೆ ಏನು ಇವತ್ತು 134ನೇ ಜನ್ಮದಿನದ ಅಂಗವಾಗಿ ನಾವು ಇವತ್ತು ತುಂಬಾ ಹಬ್ಬದ ವಾತಾವರಣ ಥರ ನಾವು ಇಡೀ ತಾಲೂಕದ ಜನ ನಮಗೆ ವಿಶೇಷ ಆಗಿದೆ. ಎಲ್ಲ ನಮ್ಮ ಮಕ್ಕಳು ಮತ್ತು ಯುವಕರಲ್ಲಿ ಉತ್ಸಾಹ ಇದೆ. ಈ ಉತ್ಸಾಹದ ಹಿಂಗೆ ನಡ್ಕೊಂಡು ಹೋಗ್ಬೇಕಂತ ನಮ್ಮ ಒತ್ತಾಯ ಆಗಿದೆ. ಯಾಕಂದರೆ ಹಿರಿಯ ಹೋರಾಟಗಾರರು ಎಷ್ಟೋ ಜನ ಇಲ್ಲೆಲ್ಲ ತೀರ್ಕೊಂಡಿದ್ದಾರೆ. ಇದು ಹೋರಾಟ ಪಡ್ಕೊಂಡು ಸುಮಾರು ನಮಗೆ ಉಪವಾಸ ಸತ್ಯಾಗ್ರಹದಲ್ಲಿ ತೀರ್ಕೊಂಡಂಥ ವಿಚಾರದಲ್ಲಿ ಈದರ ಪ್ರಕಾಶ್ ಉಪವಾಸ ಸತ್ಯಾಗ್ರಹ ತೆಗೆದುಕೊಂಡಿದ್ರು. ಅದನ್ನು ಒತ್ತಾಯ ನಾವು ಅವತ್ತು ಶಾಸಕರು ಯಮುನಪ್ಪನವರಿದ್ರು, ಅವ್ರ ಮುಖಾಂತರನೇ ಇವತ್ತು ಜಾಗ ಅವತ್ತು ಫೈನಲ್ ಆಗಿ ಹೃದಯ ಭಾಗದಲ್ಲಿ ತೋಟಗಾರಿ ಇಲಾಖೆಯಲ್ಲಿ ಸರ್ಕಾರಿ ಕರ ಬೇರಿತ್ತು. 27 ಕುಂಟೆ ಇತ್ತು. ಅದನ್ನ ನಮ್ಮ ವಶಕ್ಕೆ ಅವತ್ತು ಏನು ತಹಸೀಲ್ದಾರ್ ದಂಡಾಧಿಕಾರಿಗಳು ರಾಜು ಸರ್ ಇದ್ರು, ಮತ್ತೆ ಲತಾ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಿದ್ರು. ಅವ್ರ ಮುಖಾಂತರ ಹಲವಾರು ರಾಜಕಾರಣಿಗಳು ಒತ್ತಾಯ ಮಾಡಿ ನಮಗೆ ಅಂಬೇಡ್ಕರ್ ಭವನ ಜಾಗ ಪಡಿಸಿದರೆ ತುಂಬಾ ಖುಷಿ ಆಗ್ತದೆ. ಅದಕ್ಕೆ ಇವತ್ತು ಏನು ಕಾರ್ಯಕ್ರಮ ನಡೀತಾ ಇದೆಯೋ ಈ ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಸರ್ಕಾರಿ ಶಾಲೆಯಲ್ಲಿ ಯಾರು ಓದಿರ್ತಾರೋ ಅವ್ರಿಗೆ ಹೈಯೆಸ್ಟ್ ಮಾರ್ಕ್ಸ್ನ ಯಾರು ತೆಗೆದಿರ್ತಾರೋ
ಅಂಥವ್ರಿಗೆ ಸನ್ಮಾನ ಕಾರ್ಯಕ್ರಮವೂ ಇದೆ. 100 ಜನಕ್ಕೆ ಈಗಾಗಲೇ ಶಾಸಕರೆಲ್ಲ ಪ್ಲಾನ್ ಮಾಡಿದ್ದಾರೆ. ಅದನ್ನ ಅವ್ರ ಶಾಸಕರ ಸಮ್ಮುಖದಲ್ಲೇ ಮಾಡುವಂಥ ವಿಚಾರ. ಅವರು ಉತ್ಸಾಹದಲ್ಲಿದ್ದಾರೆ. ಈ ತಾಲೂಕಿನ ಏನೇ ಆಗಲಿ ಬಡವರನ್ನ ಮತ್ತೆ ಮಕ್ಕಳನ್ನ ಚೆನ್ನಾಗಿ ವಿದ್ಯಾವಂತರು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲೂ ಇದೆ. ಅದಕ್ಕೆ ಇದೆಲ್ಲ ಪ್ಲಾನ್ ಮಾಡಿ ಎಲ್ಲ ನಡೆಸ್ತಾ ಇದ್ದಾರೆ. ಅವ್ರಿಗೂ ಅಭಿನಂದನೆಗಳು ಕಳಿಸ್ತಾ, ಮತ್ತೆ ಮುಖ್ಯ ಭಾಷಣಕಾರರಾಗಿ ಎಲ್ಲ ಹನುಮಂತಯ್ಯನವರು ಮತ್ತೆ ಅವರು ಸಾಹಿತಿಗಳು ಅವರು ಸಹಿತ ಬರ್ತಾ ಇದ್ದಾರೆ. ಅವ್ರಿಗೂ ನಾವು ತುಂಬಾ ಅಭಿನಂದನೆಗಳು ಹೇಳ್ತಾ, ರಾಜ್ಯಸಭೆ ಮೆಂಬರ್ ಆಗಿದ್ರು ಅವರು ಸಹಿತ ಒಳ್ಳೆ ಭಾಷಣಕಾರರು, ಅಂಬೇಡ್ಕರ್ ವಿಚಾರಗಳನ್ನು ತಿಳಿಸ್ತಾರೆ. ಮತ್ತೆ ಇನ್ನೊಬ್ಬ ಬಾಬು ಜಗಜೀವನ್ ರಾಮ್ ಅವರ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಮುನಿವೆಂಕಟಮ್ಮನವರು, ಅವರು ಚಿಂತಾಮಣಿಯವರು ಮೂಲ ನಿವಾಸಿಗಳು, ಅವರು ಸಹಿತ ಬರ್ತಾ ಇದ್ದಾರೆ. ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಬೇಕು. ಮತ್ತೆ ಹಳ್ಳಿಗಾಡಿನಲ್ಲಿ ಯಾರ್ಯಾರು ಯುವಕರಿದ್ದಾರೋ ಅವ್ರನ್ನೆಲ್ಲ ನಾವು ಇನ್ನೂ ಚೆನ್ನಾಗಿ ಇವತ್ತು ಪತ್ರಿಕಾ ಮುಖಾಂತರ ಅವರಿಗೆ ಈ ಅಂಬೇಡ್ಕರ್ ವಿಚಾರ ಮತ್ತೆ ಬಾಬು ಜಗಜೀವನ್ ರಾಮ್ ಅವರ ವಿಚಾರಗಳನ್ನು ತಿಳಿಸ್ಬೇಕಂತೇಳಿ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಾವು ತಿಳಿಸ್ತಾ ಇದ್ವಿ. ಎಲ್ಲೋ ಜನರು ಬಂದು ಬುದ್ಧಿ ಪೂಜೆಯನ್ನ ನೆರವೇರಿಸಿ ಮತ್ತೆ ಏನು ಸಂಸದರಿದ್ದಾರೋ ಅವರು ಬರುವಂತ ವಿಚಾರ ಇದೆ. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ. ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತದೆ ಅಂತ ಎಲ್ಲ ಪ್ಲಾನಿಂಗು ನಮ್ಮನ್ನು ಕರೆದು ಚರ್ಚೆ ಮಾಡಿದ್ದಾರೆ. ಎಲ್ಲವನ್ನು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತದೆ. ಅವರು ಈ ತಾಲೂಕಿನ ಬಗ್ಗೆ ಇಟ್ಕೊಂಡಿರುವಂತಹ ವಿಶ್ವಾಸಕ್ಕೆ ನಾವೆಲ್ಲರೂ ಚಿರುನುಡಿಯಾಗಿದ್ದು, ಅವರು ಮುಂದೆ ಮಾಡುವಂತ ಎಲ್ಲ ಅಂಬೇಡ್ಕರ್ ಭವನದ ವಿಚಾರವಾಗಿ ಏನೇ ಕೆಲಸಗಳಿಲ್ಲ ನಾವು ಅವರಿಗೆ ಕೈ ಜೋಡಿಸ್ತಾ ಇಷ್ಟನ್ನ ನಾವು ಹೇಳಿ ನಮ್ಮ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದ ಅಂಗವಾಗಿ ಶಿಡ್ಲಘಟ್ಟ ನಗರದಲ್ಲಿ ಒಂದು ನಗರದ ಹೃದಯ ಭಾಗದಲ್ಲಿ ಎಲ್ಲೂ ಕೂಡ ನಾವು ಇಂಥ ಒಂದು ಅಂಬೇಡ್ಕರ್ ಭವನಕ್ಕೆ ಮೀಸಲಿಡ್ತಕ್ಕಂಥ ಒಂದು ಜಾಗವನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ ಬೇರೆ ಎಲ್ಲೂ ಕೂಡ. ಅಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಶಕ್ತಿ ಕೇಂದ್ರಗಳ ಮುಂದೆ ಒಂದು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಸರ್ಕಾರದಿಂದ ಜಾಗ ಗುರುತಿಸಿ ಇವತ್ತು ಅದೇ ಜಾಗದಲ್ಲಿ ಅಂಬೇಡ್ಕರ್ ಭವನಕ್ಕೆ ಗುದ್ದಲಿ ಪೂಜೆ ಮಾಡೋದರ ಮುಖಾಂತರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಇವತ್ತು ಮಾನ್ಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಅವರು, ತಾಲೂಕಿನ ಆಡಳಿತ ವರ್ಗ ಎಲ್ಲ ಕೂಡ ಇವತ್ತು ಸಜ್ಜಾಗಿರೋದು ನಿಜವಾಗ್ಲೂ ಕೂಡ ಈ ಒಂದು ಶಿಡ್ಲಘಟ್ಟ ತಾಲೂಕಿನ ಜನತೆಗೆ ಒಂದು ಒಳ್ಳೆಯ ಸೌಭಾಗ್ಯ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಐತಿಹಾಸಿಕವಾಗಿರೋದಕ್ಕೆ ಒಂದು ಒಳ್ಳೆ ಜನರನ್ನು ಸೇರಿಸಿ ಇಲ್ಲಿ ಒಂದು ಜನಸಾಗರವನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮವಾಗಿ ರೂಪಿಸೋದಕ್ಕೆ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ಎಲ್ಲ ಸಾರ್ವಜನಿಕರು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅದೇ ದಿವಸ ಏನಿವತ್ತು ಅಂಬೇಡ್ಕರ್ ಜಯಂತಿ ಇದೆ, ಆ ಜಯಂತಿ ಕಾರ್ಯಕ್ರಮದ ದಿವಸನೇ ಗುರುಭವನ, ಸರ್ಕಾರಿ ಒಂದು ನೌಕರರ ಭವನ ಇವೆಲ್ಲ ಕೂಡ ಅವರ ಒಂದು ಅಂಬೇಡ್ಕರ್ ಅವರ ಜಯಂತಿಯ ಒಂದು ಕಾರ್ಯಕ್ರಮದ ಪ್ರತೀಕವಾಗಿ ಇವತ್ತು 3 ಭವನಗಳ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಕೂಡ ಸಾರ್ವಜನಿಕರು, ಸರ್ಕಾರಿ ನೌಕರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಕೂಡ ಒಂದು ಐತಿಹಾಸಿಕವಾಗಿ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಡೊಳ್ಳು ಕುಣಿತ ಅಲ್ಲಿಗೆ ಮತ್ತು ಇತರೆ ಎಲ್ಲ ಒಂದು ಕಾರ್ಯಕ್ರಮಗಳ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ, ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿಬಿಟ್ಟು ಮಾನ್ಯ ಶಾಸಕರ ಪರವಾಗಿ, ಆಡಳಿತ ವರ್ಗ, ತಾಲೂಕಿನ ಆಡಳಿತ ವರ್ಗದ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿಬಿಟ್ಟು ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ.